ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ. ನಾಳೆ ಹೋಗಿ ರಾಜೀನಾಮೆ ಕೊಡುತ್ತೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತುಮಕೂರಿನಲ್ಲಿ ಮಾತನಾಡಿ, ಜನ ನನಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಹೇಳ್ತಾರೆ, ಆದರೆ ಯಾರು ಹೇಳಬೇಕಿತ್ತು ಅವರು ಹೇಳಿಲ್ಲ. ರಾಜಕೀಯದಲ್ಲಿ ನಮ್ಮಂಥ ಸಾಮಾನ್ಯ ರೈತರ ಭಾಗ ಮೇಲೆ ಬರೋದು ಕಷ್ಟ. ಯಾರ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು ಅಂಥವರು ಮೇಲಕ್ಕೆ ಬರುತ್ತಾರೆ. ಅದೇನು ನಮ್ಮ ಅಪ್ಪನ ಆಸ್ತಿ ಅಲ್ಲ ಕಿತ್ತಾಡಿ ತಗೊಳ್ಳೋಕ್ಕೆ. ನಮಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ನಮಗೆ ಗಾಡ್ ಫಾದರ್ ಇಲ್ಲ, ಹಾಗಾಗಿ ಸಚಿವ ಸ್ಥಾನ ತಪ್ಪಿದೆ ಎಂದು ತಿಳಿಸಿದರು. ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ, ನಿಮಗೂ ಕೂಡ ಮಿಸ್ ಆಗಿದೆ, ಏನು ಹೇಳ್ತೀರಾ ಸರ್? ಏನು ಹೇಳ್ತೀರ? ಏನು ಹೇಳೋದು? ಸಚಿವ ಸ್ಥಾನ ಮಿಸ್ ಆಗಿರೋಂಥ ಏನು ಹೇಳೋದು? 5 ಬಾರಿ MLA ಆದವರು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಜನಗಳು ಹೇಳ್ತಾ ಇದ್ದಾರೆ ಒಂದು ಹೊಸ 40 ಸ್ಥಾನ ಸಿಗಬೇಕಿತ್ತು. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳಬೇಕಾಗಿತ್ತು ಅವರು ಹೇಳಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಇರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರಿಯಾಗಿ ಆಗಬೇಕು, ಇದು ಕಷ್ಟ ಐತಿ ಅಂತ ಮತ್ತೊಮ್ಮೆ ನನಗೆ ಸಾಧಿಕಾಲ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ನಿಮ್ಗೇನಾದರೂ ಆಶ್ವಾಸನೆ ಕೊಟ್ಟಿದ್ದೀರಾ? ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿಲ್ಲ. ಯಾರು ಆಶ್ವಾಸನೆ ಕೊಟ್ಟಿಲ್ಲ. ಅದೇ ನಮ್ಮ ಅಪ್ಪನ ಆಸ್ತಿ ಸಚಿವ ಸ್ಥಾನ. ಇದು ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಉಯ್ದಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ದರೆ ನಮ್ಮ ಗುರ್ಸರಿದ್ದರೆ ಗುರ್ಸರು, ಎಲ್ಲೋ ಒಂದು ಕಡೆ ನಮಗೆ ಅರ್ಹತೆ ಇದ್ದರೆ ಅವಕಾಶಗಳು ಒದಗಿಬಿಡ್ತಾರೆ. ಇವತ್ತಾದರೆ ಅವಕಾಶಗಳು ಬರಬೇಕು ಅಂತಂದರೆ ಗಾಡ್ ಫಾದರ್ಗಳಿರಬೇಕು, ನಮ್ಮನ್ನು ಬಲವಾಗಿ ಸಮಸ್ಕೊಳ್ಳೋದು, ಅವಕಾಶ ಕೊಡಿಸೋಂತಕ್ಕ ಅಂತ ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ಅಲ್ಲ ಸರ್, ಈಗ ನಿಮ್ಮ ಯೋಗ್ಯತೆ ಗುರುತಿಸದೇ ಇರೋರು ಯಾರು ಸರ್? ಹೈಕಮಾಂಡ, CM ಯಾರ ಬಗ್ಗೆ ನಾನು ಹೇಳಕ್ಕೆ ಹೋಗಿ, ಯಾರು ಮಾಡಿರ್ತಾರೋ ಅವ್ರಿಗೆ ಗೊತ್ತು. ಗುರುತಿಸ್ತಾರೆ ಗುರುತಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ನಾನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾರೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನಾಗಬೇಕಾಗೈತೆ. ಏನಾರು ಆಗಿದ್ರೆ ಚರ್ಚೆ ಮಾಡೋದ್ರಿಂದ ಏನಾದರೂ ನನಗೆ ಕರೆದು ಮಂತ್ರಿ ಮಾಡ್ತಾರೆ ಅನ್ನೋದಾದರೆ ಮಾಡೋಣ. ಅದನ್ನ ಮೀರಿ ಎಲ್ಲ ಹೋಗೈತೆ. ಎಲ್ಲ ಓದ್ತಾಂಡವ್ರೆ, ಎಲ್ಲ ಮಂತ್ರಿಗಳು ಆಗಿವ್ರೆ, ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ ಅಷ್ಟೇ. ಈಗ ಈ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಾಜಿ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅನ್ನೋ ಮಾತಿದೆ. ಗೊತ್ತಿಲ್ಲ, ನಾನು ನಿಮ್ಮ ಮೀಡಿಯಾದಲ್ಲಿ ನೋಡಿದೆ, ಗೊತ್ತಿಲ್ಲ ನಮಗೇನು. ಸಿದ್ದರಾಮಯ್ಯ ಹೇಳಿವ್ರು ಯಾರ್ತವನು ನಿನ್ನೆ ಬಂದಿಲ್ಲ ಕಾರ್ಯಕ್ರಮಕ್ಕೆ, ಗೊತ್ತಿಲ್ಲ ಅವ್ರಿಗೇನು ತೊಂದರೆ ಇತ್ತು ಏನೋ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಏನು idea ಇಲ್ಲ. CM ಏನಾದರೂ ಮಾತಾಡೋದು? ಸಚಿವ ಸ್ಥಾನ ನಾನು ಯಾರ್ತವನು ಮಾತಾಡಿಲ್ಲ. ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬಂದಿದ್ದು ಅಂತ ಇಲ್ಲ, ನಾನು ಯಾವತ್ತೂ ಸಚಿವ ಸ್ಥಾನ ಕೊಡಿ ಅಂತ ಕೇಳಿ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ. ನನಗೆ ಅಲ್ಲಿದ್ದಂಥ ನಾಯಕತ್ವದ ಬಗ್ಗೆ ಬೇಸರ ಆಯಿತು, ಅವರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅದರಿಂದ ನಾನು ಪಕ್ಷ ಬಿಟ್ಟೆ. ಅಷ್ಟು ಬಿಟ್ಬಿಟ್ರೆ ನಾನು ಎಲ್ಲಿರ್ತೀನೋ ಅಲ್ಲಿ ಪ್ರಾಮಾಣಿಕವಾಗಿರೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಅದರಲ್ಲಿ ನಮ್ಮ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗೆ ಕೆಲಸಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಈಗ ಆಗಬೇಕು. ಚರ್ಚೆ ಮಾಡೋರು ಮಾಡ್ತಾರೆ. ಜಿಜ್ಞಾಸೆ ಹುಟ್ಟು ಹಾಕಿದೆ ಅಂತ. ಪ್ರಾಮಾಣಿಕತೆಗೆ ಎಲ್ಲಿ ಬೆಲೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಈ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಜಿಜ್ಞಾಸೆಗೆ ಒಳಪಟ್ಟಿದೆ, ಜಿಜ್ಞಾಸೆ ಒಳಗಾಗಿದೆ ಅಂತ ಇರ್ಬೋದು, ಏನೋ ಗೊತ್ತಿಲ್ಲ. ನಾನು ಜಾಸ್ತಿ ನಿರೀಕ್ಷಣೆ ಇಟ್ಕೊಂಡು ಯಾರ ಜೊತೆ ಇರಲ್ಲ. ಎಲ್ಲಿರ್ತೀನೋ ಅಲ್ಲಿಗೆ ನನ್ನ ಕ್ಷೇತ್ರದ ಜನಕ್ಕೆ ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ, ಅವರು ನಾವು ಯಾರ ಜೊತೆ ಇರ್ತಾರೋ ಅವರು ಹಂಗೆ ನಮ್ಮ ಥರನೇ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅಷ್ಟೇ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ, ಈ ಪೊಲಿಟಿಕ್ಸೇ ಆ ಥರ ಡಬಲ್ ಗೇಮು, ಮೋಸ, ಇವೆಲ್ಲ ಈ ಪೊಲಿಟಿಕ್ಸ್ನಾಗ ಇದ್ದಿದ್ದೆ. ಇದು ನಮಗೆಲ್ಲ ಹೊಸ ಅನುಭವ ಅಷ್ಟೇ. ಸಂಬಂಧಿಗಳು ನಾವು ಕಾರಣಕ್ಕೋಸ್ಕರ ಗೊತ್ತಿಲ್ಲ, ಆ ಥರ ಏನಿಲ್ಲ. ಈಗೇನು ನಡೀರಿ, ಸೀದಾ ಮನೆ ಒಳಗೆ ಹೋಗೋದು, ಸ್ನಾನ ಮಾಡೋದು ಅಷ್ಟೇ. ಅಲ್ಲ ಸರ್, JDS ಅಲ್ಲಿ ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದಿದೆ. ಕಾಂಗ್ರೆಸ್ ಅದು
ಸರಿಯಾಗಿ ನಡ್ಸ್ಕೊತಿದ್ದಾರೆ ಅಂತ ಅನಿಸ್ತಿಲ್ಲ. ನಡೆಸ್ಕೊಂತಿಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿಗೆ ಹೋಗೋಣ. ಏನು ಮಾಡ್ತೀರಾ? ಸ್ವಂತ ಪಕ್ಷ ಕೊಟ್ಟೋಣ ಅಂತ. ಯೋಗ್ಯತೆ ಅರ್ಹತೆ ನಮಗಿಲ್ಲ. ನಾವು ಸ್ವಂತ ಪಕ್ಷ ಕಟ್ಟುವಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು ಅಲ್ಲ. ನಾವೇನೋ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಂಥವ್ರು. ಬಂದಮೇಲೆ ಈ ಕ್ಷೇತ್ರದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನೋ ಗಳಿಸ್ಬೇಕು ಇಲ್ಲ ಏನೋ ಅಧಿಕಾರವನ್ನು ಅನುಭವಿಸ್ಬೇಕು ಅನ್ನೋದು ಏನು ನನಗೆ ಇಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು, ಅದು ಅವಕಾಶ ವಂಚಿತ ಅಷ್ಟೇ. ಅದಕ್ಕೆ ಯಾರು ದೂಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಈ ಕೆಲವರು ಅಸಮಾಧಾನಿತರಂತೂ ಕೂಡ ಅವರವರ ಅಭಿಪ್ರಾಯ. ಕೆಲವರಿಗೆ ಅಲ್ಲಿ ಇಮ್ಯುಲೇಷನ್ ಆಗಿರುತ್ತೆ ಆ ಜಿಲ್ಲೆ ಒಳಗೆ. ಅದರಿಂದ ಜಿಲ್ಲೆ ಮುಖಂಡರು ಕೆಲವರೆಲ್ಲ ಕಾಲು ಎಳೆದಿರ್ತಾರೆ. ಅಂಥವೇನೇನೋ ಇರ್ತವೆ ಪಾಲಿಟಿಕ್ಸಾಗಿ. ಒಬ್ಬರಿಗೆ ಎಲ್ಲ ಈ ಹೆಂಗೆ ಅಂದರೆ ಒಬ್ಬನ ತುಳಿದು ಒಬ್ಬನ ಮೇಲೆ ಬರೋದೇ ಪಾಲಿಟಿಕ್ಸು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.